ಮನೆಯ ಸುತ್ತಲಿನ ಪರಿಸರದ ಸೊಬಗು ಹೆಚ್ಚಿಸಲು ಹೂವಿನ ಗಿಡಗಳನ್ನು ಬೆಳೆಸುವುದು ಹೆಚ್ಚಿನವರ ಹವ್ಯಾಸವಾಗಿದೆ. ಆದರೆ ಈ ಹವ್ಯಾಸದಿಂದ ಆರಂಭವಾಗಿ ಗಿಡಗಳದ್ದೇ ನರ್ಸರಿ ಮಾಡುವ ಮಟ್ಟಕ್ಕೆ ಬೆಳೆದು ಮಾದರಿ ಕೃಷಿಕರಾದವರು ಹೊನ್ನಾವರ ತಾಲೂಕಿನ ಅರೆಅಂಗಡಿಯ ಅನಂತ್ ಭಂಡಾರಿಯವರು. ಇವರ ನರ್ಸರಿಯ ಯಶೋಗಾಥೆ ನೋಡೋಣ ಬನ್ನಿ. ಕರಾವಳಿ ಹಾಗೂ ಮಲೆನಾಡು ಪ್ರದೇಶದಲ್ಲಿ ಸಿಗುವ ಅಪರೂಪದ ಪ್ರಕೃತಿ ಸೌಂದರ್ಯ ಎಂತವರನ್ನು ತನ್ನತ್ತ ಸೆಳೆಯಲಿದೆ. ಇಂತಹ ಪ್ರಕೃತಿ ಸೌಂದರ್ಯಕ್ಕೆ ಹಸಿರು ಚಪ್ಪರದಂತಹ ಹೊದಿಕೆಯಾಗುವುದು ಗಿಡ ಮರಗಳು. ನೂರಾರು ಬಗೆಯ ಹಣ್ಣಿನ ಗಿಡ, ಹೂವಿನ ಗಿಡ, ವಿವಿಧ ತಳಿಯ ಅಡಿಕೆ, ತೆಂಗು, ಗೇರು ಸೇರಿದಂತೆ ಎತ್ತ ನೋಡಿದರೂ ಗಿಡಗಳನ್ನು ಬೆಳೆಸಿ ಅದನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಮಾರಾಟ ಮಾಡಿ ಆದಾಯ ಮಾಡುವ ಮೂಲಕ ಪರಿಸರ ಪ್ರೇಮಿಯಾಗಿ ಆದರ್ಶ ಕೃಷಿಕರಾಗಿ ಅನಂತ್ ಭಂಡಾರಿ ಸಾಧನೆ ಮಾಡುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಹೊನ್ನಾವರ ತಾಲೂಕಾ ಕೇಂದ್ರದಿಂದ 10 ಕಿಲೋಮೀಟರ್ ಅಂತರದಲ್ಲಿ ಅರೆಅಂಗಡಿಯಲ್ಲಿರುವ ಶ್ರೀಮಾತಾ ನರ್ಸರಿಗೆ ಪ್ರವೇಶಿಸಿದರೆ ಕಣ್ಣು ಹಾಯಿಸಿದಷ್ಟು ದೂರ ಸಾಲು ಸಾಲು ಗಿಡಗಳನ್ನು ನೋಡಬಹುದಾಗಿದೆ. ಮೊದಲು ಎಲ್ಲರಂತೆ ಸಹಜವಾಗಿ ಮನೆ ಅಂಗಳದಲ್ಲಿ ಹಲವು ಬಗೆಯ ಹೂಗಿಡಗಳನ್ನು ಬೆಳೆಸಿದರು. ಹೋದ ಕಡೆಯೆಲ್ಲ ಕಂಡ ಹೊಸ ಬಗೆಯ ಹೂಗಿಡಗಳನ್ನು ತರುವುದು, ನೆಟ್ಟು ಪೋಷಿಸುವುದನ್ನು ಅನೇಕ ವರ್ಷಗಳಿಂದ ಮಾಡುತ್ತಾ ಬಂದರು. ನಂತರದ ದಿನದಲ್ಲಿ ಮನೆಗೆ ಅತಿಥಿಯಾಗಿ ಆಗಮಿಸಿದವರಿಗೆ ತನ್ನಲ್ಲಿರುವ ಗಿಡಗಳನ್ನು ನೀಡುತ್ತಾ ಬಂದರು. ಈ ಹಂತದಲ್ಲಿ ಇವರಿಗೆ ಗಿಡಗಳನ್ನು ಬೆಳೆಸಿ ಮಾರಾಟ ಮಾಡುವ ಒಂದು ವ್ಯವಹಾರವನ್ನು ಆರಂಭಿಸಲು ನಿರ್ಧರಿಸಿದರು. ಆರಂಭದಲ್ಲಿ ಚಿಕ್ಕದಾಗಿ ನಡೆಸಿ ಇದೀಗ ಕೃಷಿ ಆಧಾರಿತ ಉದ್ಯಮವಾಗಿದ್ದು ಔಷಧಿ ಸಸಿಗಳು, ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು ಮತ್ತು ಅಲಂಕಾರಿಕ ಸಸ್ಯಗಳ ಜೊತೆ ದೊಡ್ಡ ಮಟ್ಟದಲ್ಲಿ ವಿವಿಧ ತಳಿಯ ಅಡಿಕೆ, ತೆಂಗು, ಗೇರು ಗಿಡಗಳನ್ನು ಬೆಳೆಸಿ ಮಾರಾಟ ಮಾಡುತ್ತಿದ್ದಾರೆ. ಈ ಕುರಿತು ನಮ್ಮ ವಾಹಿನಿಯೊಂದಿಗೆ ಅನಿಸಿಕೆ ಹಂಚಿಕೊಂಡ ಅನಂತ್ ಭಂಡಾರಿ, ಬಹು ವರ್ಷದಿಂದ ಗಿಡ ಬೆಳೆಸುವ ಹವ್ಯಾಸ ರೂಢಿಸಿಕೊಂಡು ಕಳೆದ 6 ವರ್ಷದಿಂದ ನರ್ಸರಿಯನ್ನು ಆರಂಭಿಸಿದ್ದೇನೆ. ಈ ಹಿಂದೆ ಉಚಿತವಾಗಿ ಗಿಡ ಕೊಡುತ್ತಿರುವಾಗ ಜನರಿಗೆ ಅದನ್ನು ಬೆಳೆಸುವಾಗ ಅಷ್ಟೊಂದು ಕಾಳಜಿ ತೋರಿಸುವಂತೆ ಕಾಣಲಿಲ್ಲ. ಅದಕ್ಕಾಗಿ ಗಿಡಗಳಿಗೆ ದರ ನಿಗದಿ ಮಾಡಲಾಗಿದೆ. ಸರಿಸುಮಾರು 40ಕ್ಕೂ ಅಧಿಕ ಬಗೆಯ ಮಾವು, 35ಕ್ಕೂ ಅಧಿಕ ತಳಿಯ ಹಲಸು ಸೇರಿದಂತೆ ವಿವಿಧ ಬಗೆಯ ಹಣ್ಣು, ಹೂವಿನ ಗಿಡಗಳ ಜೊತೆ ಉತ್ತಮ ತಳಿಯ ಕಡಿಮೆ ಅವಧಿಯಲ್ಲಿ ಫಸಲು ಕೈ ಸೇರುವ ಅಡಿಕೆ, ತೆಂಗು, ಗೇರು ಗಿಡಗಳು ನಮ್ಮಲ್ಲಿ ಲಭ್ಯವಿದ್ದು ಆಸಕ್ತರು ಆಗಮಿಸಿ ಖರೀದಿಸಬಹುದು ಎಂದರು. ಮಳೆಗಾಲ ಆರಂಭವಾಗಿದೆ. ಒದ್ದೆಯಾದ ನೆಲಕ್ಕೆ ಮಳೆ ಬಿದ್ದು ತನ್ನ ನಿಜವಾದ ಫಲವತ್ತತೆಯನ್ನು ತೋರಿಸಲು ತಯಾರಾಗಿರುವ ಮಣ್ಣಿಗೆ ಬಣ್ಣ ಬಣ್ಣದ ಹೂ ಹಾಗೂ ಹಣ್ಣಿನ ಗಿಡಗಳನ್ನು ನೆಡುವ ಆಸೆ ನಿಮ್ಮದಾಗಿದ್ದಲ್ಲಿ ಈ ನರ್ಸರಿಗೆ ಭೇಟಿ ನೀಡಬಹುದು. ಸಾಲಾಗಿ ಗಿಡಗಳ ಹೆಸರುಗಳ ಜೊತೆಗೆ ನರ್ಸರಿಗಳಲ್ಲಿ ಇಟ್ಟಿರುವ ಬಣ್ಣ ಬಣ್ಣದ ಹೂ ಬಿಟ್ಟ ಗಿಡಗಳು ನಮ್ಮನ್ನು ನೀವು ಕೊಂಡೊಯ್ದು ಒಮ್ಮೆ ನೆಟ್ಟು ಬಿಡಿ, ಆಮೇಲೆ ನೋಡಿ ನಾವು ನಿಮಗೆ ಬೇಕಾದಷ್ಟು ಹಣ್ಣುಗಳನ್ನು ಕೊಟ್ಟು ಬಿಡುತ್ತೇವೆ ಎಂದು ಸಾರುತ್ತಾ ನಿಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡುವ ಮೂಲಕ ನಮ್ಮ ಸುತ್ತಲಿನ ಪರಿಸರವನ್ನು ಹಸಿರಾಗಿಸಲು ಪ್ರಯತ್ನಿಸೋಣ. ಆಸಕ್ತರು ಈ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. 8088229457 9449453549. ನಮ್ಮ ಹತ್ರ ಮಾವಿನ ಗಿಡಗಳು ಸಾಮಾನ್ಯವಾಗಿ ಒಂದು 40 ವೆರೈಟಿ ಮಾವಿನ ಗಿಡಗಳಿವೆ. ಆನಂತರ ಹಲಸಿನ ಗಿಡಗಳು ಒಂದು 30ರಿಂದ 35 ವೆರೈಟಿ ಹಲಸಿನ ಗಿಡಗಳಿವೆ. ಆನಂತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು, ರೆಂಬುಟಾನ್, ಮ್ಯಾಂಗೋಸ್ಟಿನ್, ಬಟರ್ ಫ್ರೂಟ್, ಹೀಗೆ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ನಮ್ಮ ಹತ್ರ ಲಭ್ಯ ಇವೆ. ಹಾಗೆ ಬಾಳೆ ಗಿಡಗಳು, ಅದರಲ್ಲಿ ನೇಂದ್ರ ಬಾಳೆ, ಬೇರೆ ಬೇರೆ ವೆರೈಟಿ ಬಾಳೆಗಳೆಲ್ಲ ನಮ್ಮ ಹತ್ರ ಸಿಗ್ತವೆ. ಮತ್ತೆ ಅಡಿಕೆ ಗಿಡಗಳು, ತೆಂಗಿನ ಗಿಡಗಳು, ಗೇರು ಗಿಡಗಳು, ವೆಂಗೂರ್ಲಾ 7 ಗೇರು ಗಿಡಗಳು, ಹಾಗೆ ಎಲ್ಲಾ ವೆರೈಟಿ ಗೇರು ಗಿಡಗಳು ನಮ್ಮ ಹತ್ರ ಸಿಗ್ತವೆ. ನರ್ಸರಿ ಮಾಡೋದಕ್ಕಿಂತ ಮೊದಲು ನಮಗೆ ಪರಿಸರ ಕಾಳಜಿ ತುಂಬಾ ಇತ್ತು. ಮರಗಿಡಗಳಂದ್ರೆ ತುಂಬಾ ಪ್ರೀತಿ ಇತ್ತು ನಮಗೆ. ಹಾಗೆ ಎಲ್ಲಾ ಗಿಡಗಳನ್ನ ಮನೆಯಲ್ಲಿ ನಾವು ಹೀಗೆ ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಬಂದ ಜನರಿಗೆಲ್ಲ ಹಿಂಗೆ ಒಂದೊಂದು ಹೀಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನಾಗ್ತದೆ ಕೇಳಿದ್ರೆ ಅದನ್ನ ಫ್ರೀ ಕೊಟ್ಟಾಗ ಅದರ ಕಿಮ್ಮತ್ತು ಜನರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ನಾವು ಒಂದೊಂದು ಗಿಡಗಳಿಗೆ ಒಂದೊಂದು ರೇಟ್ ಫಿಕ್ಸ್ ಮಾಡಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ಬೆಳೆದು 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 ಈಗ ಶ್ರೀಮಾತಾ ನರ್ಸರಿ ಅಂತ ಆಗಿದೆ ರಂಗಿ. ಇದು ಸ್ಟಾರ್ಟ್ ಆಗಿ ಒಂದು 5ರಿಂದ 6 ವರ್ಷ ಆಯ್ತು. ಅದನ್ನ ನಾವು ಮತ್ತೆ ಗಿಡಗಳನ್ನ ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ವರ್ಷಗಳೇ ಆದವು. ಈಗ ನರ್ಸರಿ ಸ್ಟಾರ್ಟ್ ಮಾಡಿ ಒಂದು 6 ವರ್ಷ ಆಗಿದೆ ಈಗ. ಹಾಗಾಗಿ ಆಸಕ್ತರು ಬಂದು ನಮ್ಮನ್ನ ಸಂಪರ್ಕಿಸಬಹುದು.